ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತದುರಾಶಿಷಂ ಹರಿಕಥಾಮೃತವಕ್ತಾರಂ ಜಗನ್ನಾಥ ಗುರುಂ ಭಜೆ. ಜಗನ್ನಾಥದಾಸರ ಆರಾಧನೆ ಮಹೋತ್ಸವ ಪರ್ವಕಾಲದಲ್ಲಿ ಶ್ರೀ ಜಗನ್ನಾಥದಾಸರ ಆರಾಧನಾ ಮಹೋತ್ಸವದ ಪರ್ವಕಾಲದ ಸಂದರ್ಭದಲ್ಲಿ ನನ್ನ ಅನುವಾದ ಸಮರ್ಪಣೆಯನ್ನು ನಾನು ಮಾಡೋದು ಮಹಾಭಾಗ್ಯವಾಗಿ ಎನಿಸಿಕೊಳ್ಳುತ್ತಾನೆ. ಪೂಜ್ಯ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ನನ್ನ ಭಕ್ತಿ ಶ್ರದ್ಧೆಯಿಂದ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಗುರುಗಳಾದ ಪರಿಮಳ ಅವರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಹೇಳುವ ಪದ್ಯ ನಾಮಸ್ಮರಣೆ ಸಂಧಿಯಲ್ಲಿ 7ನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು. ದೇವಗಂಗೆಯಲ್ಲುಳ್ಳವಗೆ ದುರಿತಾವಳಿಗಳು ಉಂಟೆ ವಿಚಾರಿಸೆ, ಪಾವುಗಳ ಭಯವು ಉಂಟೆ ವಿಹಾಗಿಪನ ಮಂದಿರದಿ. ಜೀವಕರ್ತೃತ್ವವನ್ನೇ ಮರೆತು ಪರಾವರೇಶನೆ ಕರ್ತೃ ಎಂದೆನಿಸಿ ಆವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು. ಇಲ್ಲಿ ನಮಗೆ ದಾಸರಾಯರು ನಾವು ಮಾಡುವ ಕರ್ಮದಲ್ಲಿ ಹೇಗೆ ನಾಮಸ್ಮರಣೆ ಮಾಡಬೇಕು, ಏನು ಅನುಸಂಧಾನ ಜೊತೆ ನಾಮಸ್ಮರಣೆ ಮಾಡಬೇಕು ಹಾಗಂತ ನಮಗೆ ತಿಳಿಸಿಕೊಡ್ತಾರೆ. ಸೊ ನಾವು ನಮ್ಮ ಜೀವನವೇ ಒಂದು ಕರ್ಮದ ಸೆರೆಮಾಲೆ. ನಾವು ಬೆಳಗ್ಗೆ ಏಳುತ್ತಾಲೇತಾ ಕರ್ಮ ಶುರುವಾಗತ್ತೆ ಅಂತ ಅನ್ಕೋತೇವೆ. ಆ ಥರ ಇಲ್ಲ. ನಾವು ಮಲಗಿರೋವಳು ಸರಿ, ನಮ್ಮ ಸ್ವಪ್ನ ಅವಸ್ಥೆಯಲ್ಲೂ ಸರಿ, ನಮ್ಮ ಎಚ್ಚರ ಅವಸ್ಥೆಯಲ್ಲೂ ಸರಿ ಕರ್ಮಗಳು ನಡೀತಾನೇ ಇರುತ್ತೆ. ನಾವು ಮಲಗಿರೋವಾಗ ಶ್ವಾಸ ಉಶ್ವಾಸ ಯಾರು ಮಾಡ್ತಾರೆ, ರಕ್ತ ಸಂಚಾರ ಯಾರು ಮಾಡ್ತಾರೆ, ನಾವು ಗಾಢ ನಿದ್ರೆಯಲ್ಲಿರುವಾಗ ಇಲ್ಲ ನಾವು ಕನಸು ಕಾಣ್ತಾ ಇರೋವಾಗ ಆ ವಿಚಿತ್ರ ಲೋಕವನ್ನು ಸೃಷ್ಟಿ ಮಾಡಿದವ ಯಾರು? ನಾವು ಎಚ್ಚರವಾಗಿ ಇರೋವುಗಳು ನಮ್ಮ ಒಳಗೆ ಇಲ್ಲಿ ಸಾವಿರಾರು ಕೆಲಸಗಳು ನಡೀತಾ ಇರುತ್ತೆ ಈ ತನುವಲ್ಲಿ. ಅದನ್ನು ಮಾಡುವವರು ಯಾರು ಹಾಗಂತ ನೋಡಿರ ಜೀವ ಅನ್ಕೊಂತಾನ ಜೀವನೇ ಕರ್ತೃ ಹಾಗಂತ. ಜೀವ ಕರ್ತೃ ಅಲ್ಲ, ಅದು ಸತ್ಯ ಅಲ್ಲ ಹಾಗಂತಾರೆ ದಾಸರ. ಅದನ್ನು ಮರೆತು ಬಿಡು ಹಾಗಂತಾರೆ. ಅದು ಸತ್ಯವಲ್ಲ, ಅದನ್ನು ಮರೆತು ಬಿಡು. ಪರಾವರೇಶನೇ ಕರ್ತೃ ಹಾಗಂತಾರೆ. ಅಲ್ಲಿ ಯಾಕೆ ಸಂಬೋಧನೆಯನ್ನು ನಾವು ಗಮನಿಸಬೇಕು. ಪರಾವರೇಶ ಹಾಗಂತ ಯಾಕೆ ಹರಿಯನ್ನು ಹೇಳುತ್ತಾರೆ ಹಾಗಂದ್ರೆ, ಪರನಾಮಕ ಲಕ್ಷ್ಮಿ ಅವಳು ನಿತ್ಯ ಮುಕ್ತಳು ನಿರ್ವಿಕಾರಳು, ಅಕ್ಷರ ಪುರುಷಳು, ಅವಳಿಗೂ ಈಶಾ ಅವರ ಹಂಗಂತ ನಾಮ ಇರುವ ಬ್ರಹ್ಮದೇವರು ಶರಪುರುಷರು ಜೀವೋತ್ತಮರು, ಅವರಿಂದ ತೃಣ ಪರ್ಯಂತ ಸರ್ವ ಜೀವರಿಗೂ ಅವನೇ ಈಶಾ. ಆಗ ಅಕ್ಷರ ಪುರುಷಳಾದ ಲಕ್ಷ್ಮಿಗೂ ಈಶಾ, ಬ್ರಹ್ಮ ಮೊದಲಾಗಿ ತೃಣ ಪರ್ಯಂತ ಸರ್ವ ಜೀವರಿಗೂ ಅವನೇ ಈಶಾ. ಅಂದರೆ ಏನಾಗತ್ತೆ ಅಂದ್ರೆ ಶರ ಅಕ್ಷರ 2 ಜೀವರಲ್ಲಿಂದು ಅನಂತ ಪಟ್ಟು ಉತ್ತಮನಾದ ಪುರುಷೋತ್ತಮನೇ ನಮ್ಮ ಜೀವದೊಳಗೆ ಬಿಂಬಮೂರ್ತಿಯಾಗಿದ್ದು ಅವನೇ ಕರ್ತೃ ಹಂಗಂಬದ ಸತ್ಯ ಹಂಗಂಬದನ್ನ ಇಲ್ಲಿ ದಾಸರು ತಿಳಿಸಿಕೊಡ್ತಾರೆ. ಇಲ್ಲ ನಾನೇ ತಾನೇ ಈ ಕೆಲಸ ಮಾಡಿದೆ, ನಾನೇ ತಾನೇ ಈಗ ಮಾತಾಡ್ತಾ ಇದ್ದಾನೆ, ನಾನೇ ತಾನೇ ಹಿಂಗೆ ಮಾಡ್ತಾನೆ ಹಾಗಂತ ಹೇಳಿರ. ಇಲ್ಲ, ಒಂದೊಂದು ತೃಣ ಕೂಡ ಅವನ ಆಜ್ಞೆ ಇಲ್ಲದೆ ಚಲಿಸಲಾರದು. ನಮ್ಮೊಳಗೆ ನಿಂತು ಅವನ ಬಿಂಬಕ್ರಿಯೆ ಇಲ್ಲಂಗೆ ಪ್ರತಿಬಿಂಬ ಕ್ರಿಯೆಯೇ ಇಲ್ಲ. ನಾವು ಹುಟ್ಟಿದ ತಕ್ಷಣ ನಮ್ಮೊಳಗೆ ಇದ್ದು ಆ ಶ್ವಾಸನ ಶುರು ಮಾಡಿದವರು ಯಾರು? ನಾವು ಹೊರಡಾಗ ಕೊನೆ ಶ್ವಾಸ ಮಾಡಿಸೋರು ಯಾರು? ಸೊ ನಾವೇ ಎಲ್ಲ ಕರ್ತೃ ಅಂದ್ರೆ ಎಲ್ಲರೂ ಭೂಮಿಲೇ ಎದ್ದು ಬಿಡ್ತಾರೆ. ಸೊ ಇಲ್ಲ, ನಮ್ಮ ಜನನ ಮರಣ ನಮ್ಮ ಮಾಡುವ ಒಂದೊಂದು ಕರ್ಮವು ಅವನ ಅಧೀನ, ಅವನ ಕಂಪ್ಲೀಟ್ ಅಧೀನದಲ್ಲಿ. ಆದ್ದರಿಂದ ನಾವು ಆ ಸತ್ಯನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಂತಾರೆ ದಾಸರು. ಜೀವಕರ್ತೃತ್ವವನ್ನು ಮರೆತು ಬಿಡು ಅಂತಾರೆ. ಅದು ಒಂದು ಭ್ರಮೆ. ಜಯೇಶ ವಿಟ್ಲ ಹೇಳ್ತಾರೆ, ಜೀವಕರ್ತೃತ್ವ ಭ್ರಾಂತಿಯ ಬಿಡಿಸೋ ಹಾಗಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಅದು ಒಂದು ಭ್ರಮೆ, ಅದರಿಂದ ನಮ್ಮ ಜೀವನವೇ ಹಾಳಾಗ್ತಾ ಇದೆ. ಈ ಯಾರು ಒಂದು ಹರಿಯೇ ನನ್ನೊಳಗೆ ಇದ್ದು ಸರ್ವ ಕಾರ್ಯವನ್ನು ಮಾಡಿಸುವವ ಹಾಗಂತ ಯಾರು ಚಿಂತನೆ ಮಾಡ್ತಾರೆಯೋ ಅಂತಾದವರು ಆವ ಕರ್ಮ ಮಾಡಿದರೂ ಸರಿ ಆ ಕರ್ಮ ಲೇಪಿಸುವುದು ಹಾಗಂತ ದಾಸರು ಹೇಳ್ತಾರೆ. ಈಗ
ಒಂದು ಒಂದು ಜೀವ ಅವನೇ ಕರ್ತೃ ಅಂತ ಮಾಡೋವಾಗ ಏನಾಗತ್ತೆ ಅಂದ್ರೆ ಅವನು ಬಂದು ಆ ಕರ್ಮದ ಫಲದ ಮೇಲೆಯೇ ಗುರಿಯಾಗಿರ್ತಾನೆ. ಅದರಿಂದ ಆ ಕೆಲಸವೂ ಸರಿಯಾಗಿ ಮಾಡಲ್ಲ. ಆ ಕರ್ಮ ಫಲ ಸಿದ್ಧಿ ಆದ್ರೆ ತುಂಬ ಹಿಗ್ತಾನ, ಅಸಿದ್ಧಿ ಆಗಾವಾಗ ಅವನು ತುಂಬ ಕಳೆದು ಬೀಳ್ತಾನೆ. ಸಿದ್ಧಿ ಆಯಿತು ಅಂದ್ರೆ ಅಹಂಕಾರ ಮಮಕಾರ ಕೊಡುತ್ತೆ, ಅಸಿದ್ಧಿ ಆಗಾವಾಗ ಅವನಿಗೆ ಕ್ರೋಧಾದಿಗಳು ಬಂದು ಬರುತ್ತೆ. ಸೊ ಕಾಮ ಇರೋ ಜಾಗದಲ್ಲಿ ಕ್ರೋಧ ಬರುತ್ತೆ, ಕ್ರೋಧದಿಂದ ಮೋಹ ಬರುತ್ತೆ, ಮೋಹದಿಂದ ಶ್ರುತಿ ವಿಭ್ರಮ, ಅದರಿಂದ ಬುದ್ಧಿನಾಶ ಮತ್ತು ಪ್ರಣಶ್ಯತಿ ಅಂತಾರೆ. ಅದು ಒಂದು ನಮ್ಮೋಡೆ ಇದು ಸಾಧನ ಶರೀರ ನಾವು ಎದಕ್ಕಾಗಿ ತಂದದ್ದು, ದೇವರು ದಯದಿ ಕೊಟ್ಟದ್ದು, ನಮ್ಮ ಯೋಗ್ಯತೆಗೆ ಕೊಳ್ಳ ದೇವರು ದಯದಿ ಕೊಟ್ಟ ಈ ಸಾಧನ ಶರೀರ. ಯಾಕೆಂದ್ರೆ ಈ ಹುಟ್ಟು ಸಾವು ಬಂಧನದಿಂದ ಬಿಡಿಸ್ಕೊಂಡು ಮತ್ತೆ ನಾವು ಅವನ ಪಾದವಾದ ಮೋಕ್ಷಕ್ಕೆ ಹೋಗಬೇಕು ಅಂತ ನಾವು ಈ ಪ್ರಯತ್ನ ಮಾಡ್ತಾ ಇರೋವಾಗ ಈ ಅಲ್ಪ ಕಾಮನೆಗಳು, ದುರಾಶೆಗಳು ಇದು ನಮ್ಮನ್ನ ಆ ದಾರಿಯಿಂದ ನಮ್ಮನ್ನ ಕೆಳಗಿಳಿಸಿ ನಮ್ಮನ್ನ ಬಂದು ಮತ್ತೆ ಈ ಸಂಸಾರದೊಳಗೆ ಇದು ಮಾಡುತ್ತೆ. ಸೊ ನಾವು ಜೀವಕರ್ತೃತ್ವ ಹಂಗಂಪ ನಾನೇ ಕರ್ತೃ ಅಂಬಾದುತ್ತಾ ಫಸ್ಟ್ ಬೀಜ ನಾವು ಬಂದು ಮತ್ತೆ ಮತ್ತೆ ಸಂಸಾರದಲ್ಲಿ ಬೀಳುವಾಗ ಅದನ್ನೇ ಇವರು ಕನಕದಾಸರು ಹೇಳ್ತಾರೆ, ಬುದ್ಧಿಶೂನ್ಯನಾಗಿ ನಾನು ಕದ್ದ ಕಳ್ಳನಾದೆ, ಎನ್ನ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುಮ್ನೇ ಅಂತಾರೆ. ನಾ ಬುದ್ಧಿಶೂನ್ಯನಾದೆ, ನಾನು ಕಣ್ಣೆದ್ರೆ ನೋಡ್ತಾ ಇದ್ದೇನೆ, ನಾ ಕರ್ತೃ ಅಲ್ಲ ಅಂಬೋದು ಕ್ಷಣಕ್ಕೆ ತಿಳಿಯುತ್ತೆ, ನಾ ಅಸ್ವತಂತ್ರ ಅಂಬೋದು ನನಗೆ ಕ್ಷಣಕ್ಕೆ ತಿಳಿಯುತ್ತೆ. ಇವತ್ತು ನಾನು ಅಡುಗೆ ಮಾಡಿ ಇಟ್ಟರು ನಾನೇ ಊಟ ಮಾಡೋಕ್ಕಾಗಲ್ಲ. ಸೊ ಒಂದೊಂದು ನಿಮಿಷವೂ ಒಂದೊಂದು ಕ್ಷಣವೂ ನಂಗೆ ಅದು ಚೆನ್ನಾಗಿ ಗೊತ್ತಾಗಿದ್ರು ನಾನು ಅದನ್ನು ಬಿಟ್ಟು ನಂಗೆ ಬಂದು ಕದ್ದ ಕಳ್ಳನಾದೆ, ನಾನು ನೀ ಮಾಡಿದ ಕೆಲಸಕ್ಕೆ ನನ್ನ ಹೆಸರು ಹಾಕ್ಕೊಂಡೆ. ಅದರಿಂದ ಏನಾಯಿತು, ನನ್ನ ಮನಶುದ್ಧಿಯೇ ಹೋಯಿತು. ಮನಶುದ್ಧಿ ಇಲ್ಲದವರಿಗೆ ಮಂತ್ರದ ಫಲ ಇಲ್ಲ. ನೆಕ್ಸ್ಟು ಧ್ಯಾನಕ್ಕೆ ದೇವರು ಸಿಲುಕಲ್ಲ. ಆಮೇಲೆ ಧ್ಯಾನ ಇಲ್ಲ, ಜ್ಞಾನ ಇಲ್ಲ ಅಂಬುವಾಗ ನಮಗೆ ಹೆಂಗೆ ಮೋಕ್ಷ ಆಗುತ್ತೆ. ಸೊ ಮನಶುದ್ಧಿ ಬೇಕಾಗಿದ್ರೆ ಸುಖ ದುಃಖಂ ಸಮಂ ಧೀರಂ ಹಾಗಂತಾರೆ. ಆ ಯೋಗಸ್ಥ